ಅಕ್ಟೋಬರ್ 29, 2021 ಬಂದೇ ಬಿಡ್ತು ಗುರು. ಆ ದರಿದ್ರ ದಿನ ಇಡೀ ಕರ್ನಾಟಕ ಕಣ್ಣೀರಾಕಿದ ದಿನ. ಇವರನ್ನು ನೋಡಲು ಸಾವಿರಾರು ಕಿಲೋಮೀಟರ್ ಇಂದ ಬಂದಿರೋ ಜನ. ಇವರಿಗಿರೋ ಅಭಿಮಾನ ಅಷ್ಟಿಷ್ಟಲ್ಲ ಗುರು. ಯಾರೇ ಬಂದ್ರು ಮನೆ ಹತ್ರ ಪ್ರೀತಿಯಿಂದ ಮಾತಾಡಿ ಕಳಿಸ್ತಿದ್ರು ಗುರು. ಇವ್ರು ಮಾಡಿರೋ ಹೆಲ್ಪ್ ಇವತ್ ನಾವು ಓಟ್ ಹಾಕಿರೋ ರಾಜಕಾರಣಿಗಳು ಅಷ್ಟ್ ಮಾಡಿಲ್ಲ ಗುರು. ಇಡೀ ಕರ್ನಾಟಕ ಅವತ್ತು ಎದೆ ಹೊಡ್ಕೊಂಡು ಕಣ್ಣೀರಾಕಿದ್ದು ದಿನ ಗುರು. ಅದ್ ಯಾರ್ ಶಾಪನೋ ಗುರು. ಅಕ್ಟೋಬರ್ 29ನೇ ತಾರೀಕು ಇಡೀ ಕರ್ನಾಟಕದ ಕಣ್ಣೀರ್ ನೋಡ್ತು. ಇವ್ರ ತರ ವ್ಯಕ್ತಿ ಹಿಂದೆ ಸಿಗಲ್ಲ, ಮುಂದೆ ಬರಲ್ಲ ಗುರು. ಗುರು ಅದ್ ಯಾಕೋ ಗೊತ್ತಲ್ಲ, ಇವ್ರು ನಮ್ ನೆಂಟ್ರಲ್ಲ, ಫ್ರೆಂಡ್ ಅಲ್ಲ, ನಮ್ ಬಂಧು ಬಳಗಲ್ಲ, ಏನು ಅಲ್ಲ ಗುರು. ಇವತ್ಗೂ ಈ ವಿಡಿಯೋ ನೋಡಿದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಗುರು. ಗುರು ಅಂತೂ ಇಂತೂ 29ನೇ ತಾರೀಕು ಬಂದೇ ಬಿಡ್ತು. ಇನ್ ಸೋಷಿಯಲ್ ಮೀಡಿಯಾದೆಲ್ಲ ನಮ್ ಅಪ್ಪು ಸರ್ದೇನೆ ಗುರು. ಇವ್ರಿದ್ರೆ ಇನ್ನು ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದ್ರು ಗುರು. ಎಷ್ಟು ಫ್ಯಾಮಿಲಿಗಳು ಇರ್ತಿತ್ತು. ಹೇಳ್ತೀನಿ, ನಮ್ಮ ಅಶ್ವಿನಿ ಮೇಡಮ್ ನ ಈ ಸ್ಥಿತಿ ನೋಡಕ್ ಕೂಡ ಆಗಲ್ಲ ಗುರು. ಗುರು 45 ಶಾಲೆಗಳು, 26 ಅನಾಥಾಶ್ರಮಗಳು, 16 ವೃದ್ಧಾಶ್ರಮಗಳು, 19 ಗೋಶಾಲೆಗಳು, 1800 ಮಕ್ಕಳಿಗೆ ಉಚಿತ ಶಿಕ್ಷಣ ಯಾರು ಕೊಡ್ತಾರೆ ಗುರು. ಎಷ್ಟು ದುಡ್ಡಿದ್ರು ಅವ್ರಿಗೆ ಸಾಲದು. ಆದ್ರೆ ನಮ್ಮ ಅಪ್ಪು ಬಾಸು ಕರ್ನಾಟಕದಲ್ಲಿರೋ ಜನ ಚೆನ್ನಾಗಿರ್ಲಿ ಅಂತ ಅವ್ರು ದುಡ್ಡೆಲ್ಲ ಬಡವ್ರಿಗಿಟ್ರು. ಅಪ್ಪು ಸರ್, ಈ ಜನರೇಷನ್ ಅಲ್ಲ, ಇನ್ನು 10 ಜನರೇಷನ್ ಹೋಗ್ಲಿ ನಿಮ್ಮನ್ ಮರೆಯೋದು, ನಿಮ್ಮನ್ ಬಿಟ್ಕೊಡೋ ಮಾತೇ ಇಲ್ಲ ಸರ್. ನಾವು ಯುಗಾದಿ, ದೀಪಾವಳಿ, ಸಂಕ್ರಾಂತಿ ಅಂತ ಹೇಗೆ ಹಬ್ಬ ಆಚರಿಸ್ತೀವೋ, ಋತು ಹಬ್ಬಕ್ಕೆ ಒಂದ್ ಹಬ್ಬನೇ ಆಗ್ಬೇಕು. ನಮ್ ಸ್ಟೇಟ್ ಎಲ್ಲ, ಇಡೀ ಎಲ್ಲಾ ಸ್ಟೇಟ್ಗೂ ಗೊತ್ತಾಗ್ಬೇಕು ಇವತ್ತು ಅಪ್ಪು ಸರ್ ಬರ್ತಾರೆ ಅಂತ. ಅದು ಹಬ್ಬ, ಆತರ ಆಚರಿಸ್ಕೋಬೇಕು ನಾವು. ಅಪ್ಪು ಸರ್ ನಿಮ್ಮನ್ ಯಾವತ್ತೂ ಮರೆಯಕ್ಕಾಗಲ್ಲ. ಅಪ್ಪನ ಹಾಗೆ